ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇವಣಸಿದ್ದಪ್ಪ ಹುಬ್ಬಳ್ಳಿಯಿಂದ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ಇಂದಿನಿಂದ ಈ ದೇಶದಲ್ಲಿ ಹಣಕಾಸಿನ ವ್ಯವಹಾರ ಕುರಿತು ಒಂದು ಹೊಸ ರೂಲ್ಸ್ ತಂದಿದ್ದಾರೆ. ಅದರ ಪ್ರಕಾರ ಏನಂದರೆ, ವರ್ಷಕ್ಕೆ ಇಂತಿಷ್ಟು ಮಿತಿಯಲ್ಲಿ ಮಾತ್ರ ನೀವು ಹಣಕಾಸಿನ ರೋಕ್ ವ್ಯವಹಾರ ಮಾಡಬಹುದು. ಬಾಕಿದನ್ನು ನೀವು ಚೆಕ್ಕು ಅಥವಾ ಡಿಜಿಟಲ್ ರೂಪದಲ್ಲಿ ನೀವು ವ್ಯವಹಾರ ಮಾಡ್ಬೋದು. ಆ ಮಿತಿಯನ್ನು ಮೀರಿದರೆ, ಉದಾಹರಣೆಗೆ ನೀವು 10 ಲಕ್ಷದ ಮಿತಿಯನ್ನು ನೀವು ದಾಟಿ ಏನು ರೋಕ್ ವ್ಯವಹಾರ ಅಂದರೆ ನಗದು ವ್ಯವಹಾರ ಮಾಡ್ತಿರೋ ಅಷ್ಟೇ ಹಣವನ್ನು ನಿಮ್ಮಿಂದ ದಂಡ ರೂಪವಾಗಿ ವಸೂಲು ಮಾಡಲಾಗ್ತಿದೆ ಅಂಥೇಳಿ ಹೊಸ ಕಾಯ್ದೆಯನ್ನು ಮೋದಿ ಸರ್ಕಾರ ಈ ದೇಶದ ಜನರ ಮೇಲೆ ಹೇರಿದೆ. ಇದಕ್ಕೆ ನನ್ನ ಅಭ್ಯಂತರ ಏನು ಅಂದರೆ, ಹಗಲಿರುಳು ಕಷ್ಟಪಟ್ಟು ದುಡಿದು ಹಣ ಗಳಿಸೋರು ಜನ ತಾವು ಪ್ರಾಮಾಣಿಕವಾಗಿ ದುಡಿದು ಗಳಿಸಿದ ಹಣವನ್ನು ತಮ್ಮಲ್ಲಿ ಇಟ್ಕೊಳ್ಳೋದು ಅಥವಾ ಖರ್ಚು ಮಾಡೋದು, ಅದು ಎಷ್ಟು ಖರ್ಚು ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಅದು ಸಂಪೂರ್ಣ ಸ್ವಾತಂತ್ರ್ಯ ಆ ದುಡ್ಡು ಗಳಿಸಿದವನಿಗೆ ಇರಬೇಕು ಅಂತ ನನ್ನ ಅಭಿಪ್ರಾಯ. ಇದರ ಮೇಲೆ ಸರ್ಕಾರ ಹಂತವಾಗಿ, ಈಗ ಸುಮಾರು ಮೋದಿ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷ ಒಂದೊಂದೇ ನೆಪದಿಂದ ಈ ಜನರ ಹಣಕಾಸಿನ ವ್ಯವಹಾರದ ಮೇಲೆ ಒಂದು ದಬ್ಬಾಳಿಕೆಯನ್ನು ನಡೆಸ್ತಾ ಇದೆ ಮತ್ತು ಜನರನ್ನು ದಮನಕಾರಿ ರೂಪದಲ್ಲಿ ಜನರನ್ನು ದಮನ ಮಾಡ್ತಾ ಇದೆ ಅಂತ ನನ್ನ ಅನಿಸಿಕೆ. ಅದು ಹೇಗಪ್ಪ ಅಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಹಣಕಾಸಿನ ವ್ಯವಹಾರ ಈಗೇನು ನಾವು ಕಾಗದ ರೂಪದಲ್ಲಿ ನೋಡ್ತೇವಲ್ಲ, ಇದು ಈ ಥರ ಇರಲಿಲ್ಲ. ಆವಾಗ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳ ರೂಪದಲ್ಲಿ ವ್ಯವಹಾರ ನಡೀತಾ ಇತ್ತು. ಅದನ್ನು 1935ರಲ್ಲಿ ಬ್ರಿಟಿಷ್ ಸರ್ಕಾರ ಪೇಪರ್ ಕರೆನ್ಸಿ ಆ್ಯಕ್ಟ್ ಅಂತ ತಂದು, ಅದಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಹಣಕಾಸಿನ ವ್ಯವಹಾರದ ರೂಪಾಯಿಯ ಬೆಲೆ ಏನಿತ್ತಪ್ಪ ಅಂದರೆ, 10 ರೂಪಾಯಿಗೆ 1 ತೊಲೆ ಶುದ್ಧ ಚಿನ್ನ, 1 ರೂಪಾಯಿಗೆ 1 ತೊಲೆ ಶುದ್ಧ ಬೆಳ್ಳಿ, ಇವು ರೂಪಾಯಿದ ಮಾನಕಗಳಾಗಿದ್ದವು. ಏನೇನೋ ನೆಪ ಹೇಳಿ, ಇಲ್ಲ ಬಂಗಾರ ಬೆಳ್ಳಿ ಹೊತ್ಕೊಂಡು ಅಡ್ಡಾಡೋದು ವಜ್ಜಾಗ್ತೈತೆ, ಕಳು ಆಗ್ತವೆ, ಹಾಗೆ ಹಿಂಗೆ ಅಂಥೇಳಿ ಪುಸಲಾಯಿಸಿ, ನಿಮ್ಮಲ್ಲಿ ಇರುವ ಬಂಗಾರವನ್ನು ನಮಗೆ ಕೊಡ್ರಿ, ನಾವು ಅದರ ಪ್ರತಿರೂಪವಾಗಿ ಇದು ಪೇಪರ್ ಕರೆನ್ಸಿ ಕೊಡ್ತೇವೆ. ಇದರಲ್ಲಿ ನಾವು ವಚನ ಕೊಟ್ಟಿದ್ದೇವೆ. ಏನಂದರೆ, ಇಲ್ಲಿದೆ ನೋಡ್ರಿ, ತಾವು ಗಮನಿಸ್ಬೋದು, ಈ ಭಾಗದಲ್ಲಿದೆ. ಏನಪ್ಪ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್, मैं धारक को 500 रुपया अदा करने का वचन देता हूँ. ಅದನ್ನೇ ಇಂಗ್ಲೀಷ್ನಲ್ಲಿ, ಐ ಪ್ರಾಮಿಸ್ ಟು ಪೇ ದ ಬೇರರ್ ದ ಸಮ್ ಆಫ್ ₹500 ರುಪೀಸ್ ಅಂತ ಇದರಲ್ಲಿ ವಚನ ಕೊಟ್ಟು, ಇದನ್ನು ನಮ್ಮಲ್ಲಿರುವ ಏನು ಗಟ್ಟಿ ಬಂಗಾರಗಳಿದ್ವು ಅವನ್ನೆಲ್ಲ ತೆಗೆದುಕೊಂಡು ಹಂತವಾಗಿ ಈ ಪೇಪರ್ ಹಾಳೆಯನ್ನು ನಮ್ಮ ಕೈಯಲ್ಲಿ ಸಿಗಿಸಿದ್ರು. ಇದರ ಪೇಪರ್ ಕರೆನ್ಸಿ ಆ್ಯಕ್ಟ್ 1935ರಲ್ಲಿ ಯಾವಾಗ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು, ಉದ್ದೇಶಪೂರ್ವಕ ನಮ್ಮನ್ನು ಲೂಟಿ ಮಾಡಲಿಕ್ಕಂತಲೇ ಈ ವ್ಯವಸ್ಥೆ ತಂದು ನಮ್ಮಲ್ಲಿರುವ ಎಲ್ಲ ಬಂಗಾರವನ್ನು ತಗೊಂಡು ನಮ್ಗೆ ಈ ಪೇಪರ್ ಕರೆನ್ಸಿ ಹಾಳೆ ನಮ್ಮ ಕೈಯಾಗ ಕೊಟ್ಟು ಬಂಗಾರವನ್ನೆಲ್ಲ ತಮ್ಮ ದೇಶಕ್ಕೆ ಸಾಗಿಸಿದ್ರು. ಅಲ್ಲಿಂದ ಇಲ್ಲಿವರೆಗೆ ಏನು ಜನ್ರೇಷನ್ ಚೇಂಜ್ ಆಗ್ತಾ ಹೋಯಿತು. ಜನ ಯಾರು ನಾವೆಲ್ಲ ಚಿಕ್ಕವರಿದ್ದಾಗ ನಮಗೂ ಗೊತ್ತಿಲ್ಲ, ಅದು ನಾವು ಬಂಗಾರ ಕೊಟ್ಟು ಹಾಳೆ ತಗೊಂಡಿದ್ದು. ನಮ್ಮ ತಂದೆಯವರ ಕಾಲದಲ್ಲಿ ಅಥವಾ ಅದಕ್ಕಿಂತ ಪೂರ್ವಜರೆಲ್ಲ ಏನು ಮಾಡಿದರು, ಈ ಪೇಪರ್ ಕರೆನ್ಸಿ ಆ್ಯಕ್ಟ್ ಬಂದ ಮೇಲೆ ತಮ್ಮಲ್ಲಿರುವ ಬಂಗಾರಗಳನ್ನು ಕೊಡ್ತಾ ಪೇಪರ್ ಹಾಳೆಯನ್ನು ತಗೊಂಡು ಇದನ್ನೇ ನಾವು ರೂಪಾಯಿ ಅಂದ್ಕೊಂಡ್ವಿ. ಮುಂದಿನ
ಈಗಿರುವ ಎಲ್ಲ ಜನ್ರೇಷನ್ಗೂ ರೂಪಾಯಿ ಅಂದರೆ ಏನಂತ ಗೊತ್ತಿಲ್ಲ, ರೂಪಾಯಿಯ ಬೆಲೆ ಏನಂತ ಗೊತ್ತಿಲ್ಲ. ಅವರು ಇಲ್ಲ ನಮ್ಮ ಕೈಯಲ್ಲಿರುವ ಹಾಳಿನ ಇದೇ ರೂಪಾಯಿ ಅಂತ ತಿಳ್ಕೊಂಡ್ಬಿಟ್ಟಾರೆ. ಆದರೆ ನನ್ನ ಅಭ್ಯಂತರ ಏನು ಅಂದರೆ, ಭಾರತದಲ್ಲಿ ರೂಪಾಯಿ ಮುದ್ರಣ ಮಾಡುವ ಏಕೈಕ ಸಂಸ್ಥೆ ಅಂದರೆ ಅದು ರಿಸರ್ವ್ ಬ್ಯಾಂಕ್. ಆ ರಿಸರ್ವ್ ಬ್ಯಾಂಕ್ನವರು ನಮಗೆ ಈ ಪೇಪರ್ ಕರೆನ್ಸಿ ಅಂದರೆ ಈ ಹಾಳಿ ಇದನ್ನು ನಮ್ಮ ಕೈಯಾಗೆ ಸಿಗಿಸಿ ಇದರಲ್ಲಿ ಬರೆದು ಕೊಟ್ಟಾರೆ. ಇದರಲ್ಲಿ ಒಂದು ವಚನ ಐತಿ, ಏನಂತ, ಇದನ್ನು ತಂದು ಕೊಟ್ಟವ್ರಿಗೆ 500 ರೂಪಾಯಿ ಕೊಡ್ತೀನಿ ಅಂತ. ಅಂದರೆ ಇದು 500 ರೂಪಾಯಿ ಅಲ್ಲ, ನಮ್ಮ ಕೈಯಲ್ಲಿರುವ 2 ರೂಪಾಯಿ ಇರ್ಬೋದು, 5 ರೂಪಾಯಿ ಇರ್ಬೋದು, 10, 20, 50, 100, 200 ರೂಪಾಯಿದು ಏನದಾವು ಅವು ರೂಪಾಯಿಗಳಲ್ಲ, ರೂಪಾಯಿಯ ರಸೀದಿ. ನಾವು ಅದನ್ನು ಒಯ್ದು ನಾವು ನಮ್ಮ ಖಾತೆ ಇರುವ ಬ್ಯಾಂಕ್ಗಳಲ್ಲಿ ಹೋಗಿ ಅದನ್ನು ಕೊಟ್ಟು ನಮ್ಮ ರೂಪಾಯಿ ನಮ್ಗೆ ಕೊಡ್ರಿಪ್ಪ ಅಂದ್ರೆ ಕೊಡ್ತಾ ಇಲ್ಲ. ಅವ್ರ ಕಡೆ ದುಡ್ಡಿಲ್ಲ. ಇವಾಗ ಇದನ್ನು ಇವರು ಕಸ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಕಡೆಯಿಂದ. ಯಾಕಂದ್ರೆ ಇದರಲ್ಲಿ ವಚನ ಐತಲ್ಲ, ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ, ನಮ್ಮ ರೂಪಾಯಿ ಕೊಡ್ರಿ ಅಂತ ಕೇಳಕ್ಕೆ ನಮಗೊಂದು ಇದೊಂದು ಆಧಾರ ಐತಿ. ಇದನ್ನು ತೆಗೆದು ಸೆಂಟ್ರಲ್ ಬ್ಯಾಂಕಿಂಗ್ ಡಿಜಿಟಲ್ ಕರೆನ್ಸಿ ಅಂಥೇಳಿ CBDC ಕಾಯ್ದೆ ತಂದು ಅದರಲ್ಲಿ ಏನು ಮಾಡ್ತಾ ಇದ್ದಾರೆ, ರೂಪಾಯಿಯ ಚಿತ್ರಣವನ್ನು ಮಾತ್ರ ನಮ್ಮ ಮೊಬೈಲಲ್ಲಿ ಇರ್ತದೆ. ತಾವು ಬ್ಯಾಂಕ್ ತಮ್ಮಲ್ಲಿರುವ ಗೂಗಲ್ ಸರ್ಚಲ್ಲಿ ಹುಡುಕ್ರಿ, ಏನು ರೂಪಿ ಅಂತ ಹುಡುಕ್ರಿ, ಅದರಲ್ಲಿ ಇರ್ತದೆ. ಅದರಲ್ಲಿರುವ ಈಗೇನು ಇದರಲ್ಲಿ ವಚನ ಐತಲ್ಲ, ನಾನು ಇದನ್ನು ತಂದು ಕೊಟ್ಟವ್ರಿಗೆ 500 ರೂಪಾಯಿ ಕೊಡ್ತೀನಿ ಅಂಥೇಳಿ, ಆ ವಚನನೂ ಅದರಲ್ಲಿ ಇಲ್ಲ. ಮತ್ತು ಅದು ನಮ್ಮ ಕಡೆ ಫಿಸಿಕಲಿನೂ ಇರೋದಿಲ್ಲ. ಈಗ ಹೆಂಗೆ ನಾವು ಕೈಯಾಗಿ ಹಿಡ್ಕೊಂಡು ತೋರಿಸ್ತೀವಿ, ಇದು ನನ್ನ ಕಡೆ 500 ರೂಪಾಯಿ ಐತೆ ನೋಡಪ್ಪ ಅಂತ, ನಿಮ್ಗೆ ಹಂಗೆ ಮುಟ್ಟಕ್ಕೂ ಬರೋಂಗಿಲ್ಲ. ಅದು ಡಿಜಿಟಲ್ ರೂಪದಲ್ಲಿ ಇರ್ತದೆ. ಇದರಿಂದ ಈ ನಮ್ಮ ದೇಶದ ಸರ್ಕಾರ ಏನು ಮಾಡ್ತಾ ಇದೆ, ಇಡೀ ದೇಶವನ್ನು ಕೊಳ್ಳೆ ಹೊಡೆದು ಎಲ್ಲರ ಕೈಯಾಗ ಹಾಳಿ ಸಿಗಿಸಿ ಏನಪ್ಪ ಕಂಗಾಲ ಮಾಡುವ ಸಂಪೂರ್ಣ ಒಂದು ವ್ಯವಸ್ಥಿತ ಸಂಚನ್ನು ಇದನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನನ್ನ ವೈಯಕ್ತಿಕ ವಿರೋಧ ಅದ. ಜನರು ಕೂಡ ಈ ವ್ಯವಸ್ಥೆಯನ್ನು ವಿರೋಧ ಮಾಡಬೇಕು. ಬ್ಯಾಂಕ್ಗಳಿಗೆ ಲೆಟರ್ ಕೊಡಬೇಕು, ನೀವು ಯಾಕೆ ನಮ್ಮ ದುಡ್ಡು ನಮ್ಗೆ ಕೊಡೋಕೆ ಯಾಕೆ ನಿಮ್ಮ ರಿಸ್ಟ್ರಿಕ್ಷನ್, ಇನ್ನು ನಿಮ್ದು ನಮಗೆ ಕೊಡ್ಬೇಕಾದ್ರೆ ನೀವು ಏನಾರ ಹಾಕೋರಿ. ನಾವು ದುಡಿದು ಗಳಿಸಿ ಆಸ್ತಿ ಮಾರಿಯೋ ಮನಿ ಮಾರಿಯೋ ಏನೇನು ಬಂಗಾರ ಮಾರಿಯೋ ರೊಕ್ಕ ತಂದು ನಿಮ್ಮಲ್ಲಿ ಕೊಟ್ಟಿರ್ತೀವಿ. ಅದನ್ನು ನೀವು ಇಷ್ಟ ಬಳಸು ಇಷ್ಟ ಖರ್ಚು ಮಾಡಂತೆ ಯಾಕೆ ನಿಮ್ಮದು ನಮ್ಮ ಮೇಲೆ ಕಾನೂನು ಹೇರ್ತೀರಿ? ಈ ದೇಶದ ಪ್ರಜೆಗಳ ನಾವು ಮಾಲಕರು, ನೀವೆಲ್ಲ ನಮ್ಮ ಆಳುಗಳು. ನಮ್ಮಿಂದ ಸ್ಯಾಲ್ರಿ, ನಮ್ಮ ತೆರಿಗೆ ಹಣದಲ್ಲಿ ನೀವು ಪಗಾರ ತೊಗೊಂಡು ಜೀವನ ಮಾಡೋರು ನಮ್ಮ ತಲೆ ಮೇಲೆ ಚಟ್ನಿ ಇರ್ತಾ ಇದ್ದೀರಿ ಅಂತೇಳಿ ಎಲ್ಲರೂ ಇದನ್ನು ಪ್ರಶ್ನೆ ಮಾಡಬೇಕು. ಆಮೇಲೆ ಬ್ಯಾಂಕ್ಗಳಿಗೆ, ಸರ್ಕಾರಕ್ಕೆ ಇದನ್ನು ವಿರೋಧ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಪತ್ರ ಬರೀಬೇಕು, ರಾಷ್ಟ್ರಪತಿಗಳಿಗೆ ಪತ್ರ ಬರೀಬೇಕು. ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಅಥವಾ ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಯೋಚಿಸ್ತಕ್ಕಂಥ ಸಾರ್ವಜನಿಕರು, ಹಿರಿಯರು, ಧುರೀಣರೆಲ್ಲ ಇದರ ಬಗ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂಥೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಜೊತೆಗೆ ಅತಿ ಶೀಘ್ರದಲ್ಲಿ ಇನ್ನೊಂದು 2 ದಿನದಲ್ಲಿ ನಾನು ಮತ್ತೊಂದು ಈ ರೂಪಾಯಿ ಕುರಿತು ಒಂದು ಹೊಸ ವಿಡಿಯೋ ಮಾಡೋನಿದ್ದೀನಿ. ಅದರಲ್ಲಿ ಏನಂದ್ರೆ, ದೇಶದ ದೊಡ್ಡ ಬ್ಯಾಂಕ್, ಈ ದೇಶದ ಅತಿ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅದು ಸಾರ್ವಜನಿಕರನ್ನು ಹೇಗೆ ವಂಚಿಸ್ತಾ ಇದೆ, ಹೇಗೆ ಮೋಸ ಮಾಡ್ತಾ ಇದೆ, ಹೇಗೆ ಸಾಲದ ರೂಪದಲ್ಲಿ ಜನರನ್ನು ಸಾಲದ ಸುಳಿಗೆ ಸಿಗಿಸಿ ಅವರ ಆಸ್ತಿಗಳನ್ನು, ಅವರ ಮನೆಗಳನ್ನು, ಅವರ ಬಂಗಾರಗಳನ್ನು ಮುಟ್ಟುಗೋಲು ಹಾಕ್ಕೊಡ್ತಾ ಇದೆ ಅನ್ನೋದನ್ನು ಭಾರತೀಯ ಸ್ಟೇಟ್ ಬ್ಯಾಂಕ್ SBI ಇವರು ಸಾರ್ವಜನಿಕರನ್ನು ಹೇಗೆ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಿವರವಾದ ವಿಡಿಯೋವನ್ನು ಅತಿ ಶೀಘ್ರದಲ್ಲಿ ಮಾಡೋನಿದ್ದೇನೆ. ದಯವಿಟ್ಟು ಅದರ ತಾವು ಎದುರು ನೋಡಬೇಕು ಅಂತೇಳಿ ಹೇಳ್ತಾ ಇವತ್ತಿನ ಈ ವಿಷಯದ ಬಗ್ಗೆ ಮಾತಾಡೋದ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.